ರಿಪಲ್ಷನ್ ಮೋಟರ್ ಅಂದ್ರೆ ಏನು? ವಾಟ್ ಈಸ್ ರಿಪಲ್ಷನ್ ಮೋಟಾರ್? ಇಟ್ಸ್ ಅ ಟೈಪ್ ಆಫ್ commutator motor. It works under the principle of force of repulsion. ರಿಪಲ್ಷನ್ ಅಂದ್ರೆ ಏನು? ಸೇಮ್ ಪೊಲಾರಿಟಿಗಳನ್ನ ಅಂದ್ರೆ ಎರಡು ಪೋಲನ್ನ ಹತ್ರಕ್ಕೆ ತಂದ್ರೆ, ಒಂದೇ ಪೊಲಾರಿಟಿ ಇರೋದನ್ನ ನಾರ್ತ್ ನಾರ್ತ್ ಸೌತ್ ಸೌತ್ ಹತ್ರ ತಂದಾಗ ಅದು ಫೋರ್ಸ್ ಆಫ್ ರಿಪಲ್ಷನ್ ಅಂದ್ರೆ ಅಷ್ಟೇನೆ. ಒಂದೇ ಜಾತಿಯ ಪೋಲ್ಗಳನ್ನ ಹತ್ರ ತಂದಾಗ ಫೋರ್ಸ್ ಆಫ್ ರಿಪಲ್ಷನ್ ಬರುತ್ತೆ. ಅಂದ್ರೆ ರಿಪಲ್ಷನ್ ಅಂತಂದ್ರೆ ನಿರಾಕರಿಸೋದು ಅಂತ, ದೂರ ತಳ್ಳೋದು. ದಟ್ ಇಸ್ ಕಾಲ್ಡ್ ರಿಪಲ್ಷನ್. ಹಾಗಾಗಿ ಈ ಪ್ರಿನ್ಸಿಪಲ್ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿಗೆ ಅರ್ಥ ಏನು ಅಂತ ಹೇಳಿದ್ರೆ, ಇದರ ರೋಟಾರಲ್ಲೂ ಪೋಲ್ ಇರಬೇಕಾಗುತ್ತೆ, ಸ್ಟೇಟಾರ್ನಲ್ಲೂ ಪೋಲ್ ಇರಬೇಕಾಗುತ್ತೆ ಅಂತ ಅರ್ಥ. ಸೊ ರೋಟಾರು ಮತ್ತು ಸ್ಟೇಟಾರ್ನ ಒಂದೇ ಪೋಲ್ಗಳನ್ನ ಹತ್ರ ತಂದಾಗ ಇದು ರಿಪಲ್ ಆಗಿ ರಿಪಲ್ಸಿವ್ ಫೋರ್ಸ್ ಜನರೇಟ್ ಆಗಿ ಇದು ರೊಟೇಟ್ ಆಗಿ ರಿಪಲ್ಸಿವ್ ಫೋರ್ಸ್ ಪ್ರಿನ್ಸಿಪಲ್ ಅಲ್ಲಿ ಕೆಲಸ ಮಾಡುತ್ತೆ. ಇದರ ರೋಟಾರ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಸ್ವಲ್ಪ ಕಾಂಪ್ಲಿಕೇಶನ್. ಸ್ಟೇಟಾರ್ ಮಾಮೂಲಿ ಇರುತ್ತೆ, ಇಟ್ಸ್ ರೋಟಾರ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ, ಅದನ್ನ ನಾನು ಆಮೇಲೆ ಹೇಳ್ತೇನೆ. ಇದು ಹೈ ಕಾಸ್ಟ್, ಯಾಕೆಂದ್ರೆ ಅದು ರೋಟರ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ ಇಟ್ ಈಸ್ ಹೈ ಕಾಸ್ಟ್. ಸ್ಟಿಲ್ ಇಟ್ ಈಸ್ ಯೂಸ್ಡ್ ಇನ್ ಸರ್ಟನ್ ಇಂಡಸ್ಟ್ರೀಸ್. ಇದನ್ನ ನಾವು ಕೆಲವು ಇಂಡಸ್ಟ್ರಿಗಳಲ್ಲಿ ಬಳಸ್ತೀವಿ. ಇದರ ಬಳಕೆ ಚೆನ್ನಾಗಿದೆ. ಕಾರಣ 4 ಯಾಕೆ ಇದರ ಬಳಕೆ ಇದೆ ಅಂತ ಹೇಳಿದ್ರೆ, ನಂಬರ್ 1, ಇಟ್ ಹ್ಯಾಸ್ ಎಕ್ಸಲೆಂಟ್ ಸ್ಟಾರ್ಟಿಂಗ್ ಟಾರ್ಕ್. ಇದರ ಸ್ಟಾರ್ಟಿಂಗ್ ಟಾರ್ಕ್ ಎಕ್ಸಲೆಂಟ್. ನೀವು ಲೋಡ್ ಹಾಕಿ ರನ್ ಮಾಡಿದ ತಕ್ಷಣ ಸ್ಪೀಡ್ ಪಟ್ ಅಂತ ಪಿಕಪ್ ತಗೊಂಡ್ಬಿಡುತ್ತೆ. ಎರಡನೇದು, ಕರೆಂಟ್ ಕಡಿಮೆ ತಗೊಳುತ್ತೆ. ಇಟ್ ಹ್ಯಾಸ್ ಲೋ ಸ್ಟಾರ್ಟಿಂಗ್ ಕರೆಂಟ್. ಮೂರನೇದು, ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ಲ್ಯಾಗ್ ಸ್ಪೆಲ್ ಆಫ್ ಸ್ಟಾರ್ಟಿಂಗ್ ಕರೆಂಟ್ ಟು ಹ್ಯಾವ್ ಎ ಹೆವಿ ಲೋಡ್ಸ್. ಹೆವಿ ಲೋಡ್ಗಳನ್ನ ಇದ್ರ ಜೊತೆ ಹಾಕಿದ್ರೆ ಅದನ್ನ ವಿತ್ಸ್ಟ್ಯಾಂಡ್ ಮಾಡುವ ಸಾಮರ್ಥ್ಯ ಇರುತ್ತೆ. 4ನೇದು, ಇರುವ ಎಲ್ಲ ಮೋಟರ್ಗಳಲ್ಲೂ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಮಾಡಲಿಕ್ಕೆ ಇದಕ್ಕೆ ಸಾಧ್ಯ. ಈಸಿ ಮೆಥಡ್ ಆಫ್ ರಿವರ್ಸಿಂಗ್ ದಿ ಡೈರೆಕ್ಷನ್ ಆಫ್ ರೊಟೇಷನ್. ಈ 4 ಮೇಜರ್ ಅಡ್ವಾಂಟೇಜಿನ ಕಾರಣಕ್ಕಾಗಿ ಈ ರಿಪಲ್ಷನ್ ಮೋಟರ್ ಇಂಡಸ್ಟ್ರಿಯಲ್ಲಿ ತನ್ನ ಡಿಮ್ಯಾಂಡ್ ಅನ್ನು ಉಳಿಸ್ಕೊಂಡಿದೆ. ಈಗ ರಿಪಲ್ಷನ್ ಮೋಟರ್ನ ಕನ್ಸ್ಟ್ರಕ್ಷನ್ ಬಗ್ಗೆ ಬರೋಣ. ಇದರ ಕನ್ಸ್ಟ್ರಕ್ಷನ್ನು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟ್ರ್ ಥರನೇ ಇರುತ್ತೆ. ಇದರಲ್ಲಿ 2 ಇರುತ್ತೆ ಅಂಶ, ಒಂದು ಸ್ಟೇಟಾರು ಮತ್ತು ಇನ್ನೊಂದು ರೋಟಾರು. ಈ ಸ್ಟೇಟಾರಿನ ಒಳಗಡೆ ಡಿಸ್ಟ್ರಿಬ್ಯೂಟೆಡ್ ನಾನ್ ಸ್ಯಾಲಿಯಂಟ್ ಪೋಲ್ ಟೈಪ್ ಪೋಲ್ ಇರುತ್ತೆ, 2 ಪೋಲು. ಆ 2 ಪೋಲ್ಗೂ ಹೈ ಕಂಡಕ್ಟಿಂಗ್ ಮೆಟೀರಿಯಲ್ನಿಂದ ಮಾಡಿರುವಂಥ ವೈಂಡಿಂಗನ್ನು ಹಾಕಿರ್ತೀವಿ. ಆ ವೈಂಡಿಂಗಿನ ಕೆಲಸ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಪ್ರೊಡ್ಯೂಸ್ ಮಾಡೋದು. ಇದರ ರೋಟಾರು ಬಹಳ ವಿಶೇಷವಾಗಿದ್ದು, ಈ ರೋಟರ್ನಲ್ಲಿ 2 ವೈಂಡಿಂಗ್ ಇರುತ್ತೆ. ಒಂದು ಸ್ಕ್ವಿರಲ್ ಕೇಜ್ ಟೈಪ್ ವೈಂಡಿಂಗು ಮತ್ತು ಇನ್ನೊಂದು ವೈರ್ ವೌಂಡ್ ರಿಪಲ್ಷನ್ ಟೈಪ್ ವೈಂಡಿಂಗ್ ಇರುತ್ತೆ. ಆ ರಿಪಲ್ಷನ್ ಟೈಪ್ ವೈಂಡಿಂಗು ಅದರ ಹೆಂಡ್ಗಳನ್ನು ಕಾಮ್ಯುಟೇಟ್ರನ್ನ ಇದಕ್ಕೆ ಪ್ರೊವೈಡ್ ಮಾಡಿರ್ತಾರೆ ಆ್ಯಸ್ DC ಮೋಟ್ರ್ ಥರ. ಆ ಕಾಮ್ಯುಟೇಟ್ರಿಗೆ ಇದು ಕನೆಕ್ಟ್ ಆಗಿ ಮೋಟ್ರ್ ಮೇಲೆ ಶಾರ್ಟ್ ಸರ್ಕ್ಯೂಟೆಡ್ ಬ್ರಷನ್ನು ಡೈರೆಕ್ಟ್ಲಿ ಆಪೋಸಿಟಾಗಿ ಫಿಕ್ಸ್ ಮಾಡಿ ಶಾರ್ಟ್ ಸರ್ಕ್ಯೂಟ್ ಮಾಡಿ. ಯಾವಾಗ AC ಸಪ್ಲೈಯನ್ನು ಸ್ಟೇಟಾರ್ ವೈಂಡಿಂಗಿಗೆ ಕೊಡ್ತೀವೋ, ಸ್ಟೇಟಾರ್ ವೈಂಡಿಂಗ್ನಲ್ಲಿ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸು ಸೆಟಪ್ ಆಗುತ್ತೆ. ರೋಟಾರ್ನಲ್ಲಿ ಬೈ ಟ್ರಾನ್ಸ್ಫಾರ್ಮರ್ ಆ್ಯಕ್ಷನಿನ ಕಾರಣಕ್ಕಾಗಿ ಅಲ್ಲೂ ಕೂಡ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಯಾವ ಪೋಲು ಸ್ಟೇಟಾರ್ನ ನಾರ್ತ್ ಪೋಲ್ ಅಡಿಗೆ ಬರುತ್ತೆ, ರೋಟಾರ್ನ ಆ ಸೆಕ್ಷನ್ನೂ ಕೂಡ ನಾರ್ತ್ ಆಗಿ ಕೆಲಸ ಮಾಡುತ್ತೆ. ಸೌತ್ ಪೋಲಿನ ಅಡಿ ಬರುವ ರೋಟಾರಿನ ಭಾಗ ಸೌತ್ ಪೋಲ್ ಆಗಿ ಕೆಲಸ ಮಾಡುತ್ತೆ. ಇವೆರಡು ಒಂದೇ ಆಕ್ಸಿಸ್ನಲ್ಲಿ ಇರುತ್ತೆ. ಇದರ ಟಾರ್ಕು ಯಾವ ಡೈರೆಕ್ಷನಲ್ಲಿ ಡೆವಲಪ್ ಆಗುತ್ತೆ ಅನ್ನೋದು ಬ್ರಷ್ ಪೊಸಿಷನಿನ ಮೇಲೆ ಡಿಪೆಂಡ್ ಆಗುತ್ತೆ. ಇದರ ಟಾರ್ಕ್ ಡೆವಲಪ್ ಆಗೋದನ್ನು ಬ್ರಷನ್ನು 3 ಪೊಸಿಷನಲ್ಲಿಟ್ಟು ನೋಡೋಣ. ಹಾಗಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ 3 ಚಿತ್ರವನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡೋಣ. ಕೇಸ್ 1ನಲ್ಲಿ ಬ್ರಷ್ ಆಕ್ಸಿಸ್ಸು, ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಸಿಸ್ಸು 2 ಒಂದೇ ಲೈನಿನಲ್ಲಿ ಇದ್ದಾಗ, ಅಂದರೆ ಅದರ ಒಂದಕ್ಕೊಂದು ಫೇಸ್ ಟು ಫೇಸ್ ನಲ್ಲಿ ಇದ್ದಾಗ, ಆ ಚಿತ್ರದಲ್ಲಿ ನೀವು ನೋಡಿದ ಹಾಗೆ ಕಂಡ ಹಾಗ, ಈಗ ಬ್ರಷ್ ಪೊಸಿಷನ್ನು 0 ಡಿಗ್ರಿ ಅಂತೇಳಿ ಅಂದ್ಕೊಳ್ಳೋಣ. ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು ಸೆಟಪ್ ಆಗುತ್ತೆ, ಅದು ರೋಟಾರ್ ಬಾರ್ನ ಮೇಲೆ
ಆ್ಯಕ್ಟ್ ಆಗುತ್ತೆ, ರೋಟರ್ನಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ರೋಟಾರ್ ಬ್ರಷು ಶಾರ್ಟ್ ಸರ್ಕ್ಯೂಟ್ ಆಗಿರುವ ಕಾರಣಕ್ಕಾಗಿ ರೋಟಾರ್ನ ಟಾಪ್ ಎಂಡು ನಾರ್ತ್ ಪೋಲ್ ಆಗುತ್ತೆ, ಸೌತ್ ಎಂಡು ಸೌತ್ ಪೋಲ್ ಆಗುತ್ತೆ. ಇದರ ಅಪ್ಪರ್ ಪಾರ್ಟ್ನಲ್ಲೇ ಕಂಡಕ್ಟರ್ನಲ್ಲಿ ಟಾರ್ಕು ಡೌನ್ವರ್ಡ್ಗೆ ಪುಲ್ ಮಾಡುತ್ತೆ, ಬಾಟಮ್ ಸೆಕ್ಷನಲ್ಲಿ ಅಪ್ವರ್ಡ್ಗೆ ಪುಷ್ ಮಾಡುತ್ತೆ. ಈ ಡೌನ್ವರ್ಡು ಅಪ್ವರ್ಡ್ ಪುಷಿಂಗು ಒಂದೇ ಆ್ಯಕ್ಸಿಸ್ಸಿನಲ್ಲಿ ನಡೆಯುವ ಕಾರಣಕ್ಕಾಗಿ ಅಲ್ಲಿ ಕರೆಂಟು ಝೀರೋ ಆಗುತ್ತೆ. ಯಾವಾಗ ಕರೆಂಟ್ ಝೀರೋ ಆಗುತ್ತೆ, ಸ್ವಾಭಾವಿಕವಾಗಿ ಟಾರ್ಕ್ ಡೆವಲಪ್ ಆಗೋದು ಕೂಡ ಝೀರೋ ಆಗುತ್ತೆ. ಟಾರ್ಕ್ ಡೆವಲಪ್ ಆಗದೇ ಇದ್ದ ಮೋಟಾರು ರೊಟೇಟ್ ಆಗೋದೇ ಇಲ್ಲ. ಈಗ ಕೇಸ್ 2 ನೋಡೋಣ. ಈ ಕಂಡೀಷನಲ್ಲಿ ಬ್ರಷು 90 ಡಿಗ್ರಿ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅಂದರೆ ಬ್ರಷ್ ಪೊಸಿಷನ್ನು ಆ್ಯಕ್ಸಿಸ್ಗೆ, ಫೀಲ್ಡ್ ಆ್ಯಕ್ಸಿಸ್ಗೆ 90 ಡಿಗ್ರಿ ಅವರ್ಟಲ್. ಈ ಕಂಡೀಷನ್ನಲ್ಲೂ ಯಾವ ಟಾರ್ಕು ಡೆವಲಪ್ ಆಗೋದಿಲ್ಲ. ಯಾಕೆಂತಂದರೆ ಅಪ್ಪರು ಮತ್ತು ಲೋಯರ್ ಪಾರ್ಟ್ ಕಂಡಕ್ಟರ್ಗಳಲ್ಲಿ ಕರೆಂಟು ಆಪೋಸಿಟ್ ಡೈರೆಕ್ಷನಲ್ಲಿರುತ್ತೆ, ನಾರ್ತು ಮತ್ತು ಸೌತಿನ ಕೆಳಗಡೆ. ಈ ಕಂಡೀಷನ್ನಲ್ಲಿ ರೋಟರ್ನಲ್ಲಿ ಇ ಎಮ್ ಎಫ್ ನ್ಯೂಟ್ರಲೈಸ್ ಆಗುತ್ತೆ, ಯಾಕೆಂದರೆ ಆಪೋಸಿಟ್ ಕರೆಂಟ್ ಇರುವ ಕಾರಣಕ್ಕಾಗಿ. ಡ್ಯೂ ಟು ಝೀರೋ ಕರೆಂಟು ಟಾರ್ಕು ಕೂಡ ಝೀರೋ ಆಗಿರುತ್ತೆ. ಸೊ ಟಾರ್ಕ್ ಯಾವಾಗ ಝೀರೋ ಆಗುತ್ತೆ, ಮೋಟಾರು ಯಾವ ಕಾರಣಕ್ಕೂ ರೊಟೇಟ್ ಆಗೋದಿಲ್ಲ. ಈಗ ಕೇಸ್ 3ಗೆ ಬರೋಣ. ಕೇಸ್ 3ನಲ್ಲಿ ಬ್ರಷ್ ಆಕ್ಸಿಸ್ಸು ಈ ಫೀಲ್ಡ್ ಆಕ್ಸಿಸ್ಗೆ 0ನಿಂದ 90 ಡಿಗ್ರಿನಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ನಲ್ಲಿ ಇಡೋಣ. ಫಾರ್ ಎಕ್ಸಾಂಪಲ್ ಇದನ್ನು 45 ಡಿಗ್ರಿ ಇನ್ ಜನರಲ್ನಲ್ಲಿ ಇಡ್ತೀವಿ ಅಂತ ಇಟ್ಕೊಳ್ಳೋಣ. ಯಾವಾಗ ರೋಟಾರ್ ಕಂಡಕ್ಟರ್ನಲ್ಲಿ ಇ ಎಮ್ ಎಫ್ ಡೆವಲಪ್ ಆಗುತ್ತೆ, ಆಗ ಅದರ ರೋಟಾರ್ನ ಅಪ್ಪರ್ ಪೊಸಿಷನ್ನು ನಾರ್ತ್ ಪೋಲ್ ಆಗಿಯೂ ಬಾಟಮ್ ಪೊಸಿಷನ್ನು ಸೌತ್ ಪೋಲ್ ಆಗಿಯೂ ಆ್ಯಕ್ಟ್ ಮಾಡುತ್ತೆ. ಈ ಕಂಡೀಷನ್ನಲ್ಲಿ ಸ್ಟೇಟಾರಿನ ನಾರ್ತ್ ಪೋಲು ಮತ್ತು ರೋಟಾರಿನ ನಾರ್ತ್ ಪೋಲು ಒಂದೇ ಆ್ಯಕ್ಸಿಸ್ ಹತ್ತತ್ರ ಬರುತ್ತೆ ಡಿಫರೆನ್ಸಲ್ಲಿ. ಇವೆರಡು ಮ್ಯೂಚುಯಲ್ ಆಗಿ ರಿಪೆಲ್ ಆಗಲಿಕ್ಕೆ ಶುರುವಾಗುತ್ತೆ. ಇದೇ ಆ್ಯಕ್ಷನ್ನು ಸೌತ್ನಲ್ಲೂ ಕೂಡ ಸ್ಟೇಟಾರಿನ ಸೌತು ರೋಟಾರಿನ ಸೌತು ಎರಡೂ ಕೂಡ ರಿಪೆಲ್ ಆ್ಯಕ್ಷನಲ್ಲಿ ರಿಪೆಲ್ ಆಗುತ್ತೆ. ಯಾವ ಡೈರೆಕ್ಷನ್ನಲ್ಲಿ ನಾವು ಇದನ್ನು ಶಿಫ್ಟ್ ಮಾಡಿರ್ತೀವೋ ಬ್ರಷು, ಸೇ ಕ್ಲಾಕ್ ವೈಸ್ ಅಂದರೆ ಆ ಡೈರೆಕ್ಷನ್ನಲ್ಲಿ ಮೋಟಾರು ರೊಟೇಟ್ ಆಗಲಿಕ್ಕೆ ಶುರುವಾಗುತ್ತೆ. ದೆನ್ ದ ಮೋಟಾರ್ ವಿಲ್ ರೊಟೇಟ್ ಕಂಟಿನ್ಯೂಸ್ಲಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸಪೋಸ್ ಎ ಸಿ ಸಪ್ಲೈ ಕೊಡೋದ್ರಿಂದ ಅದರ ನಾರ್ತ್ ಸೌತ್ ಪೊಲಾರಿಟಿ ಚೇಂಜ್ ಆದರೂ ಕೂಡ ರೋಟಾರ್ನ ಪೊಲಾರಿಟಿ ರಿವರ್ಸ್ ಆಗುತ್ತೆ, ಆಗಲೂ ಕೂಡ ಅದೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಚೇಂಜ್ ಇನ್ ಪೊಲಾರಿಟಿ ಇನ್ ಸ್ಟೇಟಾರ್, the direction of rotation cannot be changed, it will be moved in a continuous direction. ಇದರ ಡೈರೆಕ್ಷನ್ ಆಫ್ ರೊಟೇಷನನ್ನು ಚೇಂಜ್ ಮಾಡಬೇಕು. ಹೇಗೆ? ವೆರಿ ಸಿಂಪಲ್. ಈ ಬ್ರಷ್ ಪೊಸಿಷನ್ ಇದೆಯಲ್ಲ, ಆ್ಯಕ್ಸಿಸ್ ಆ್ಯಂಗಲನ್ನು ನಾವು ಸ್ವಲ್ಪ ರಿವರ್ಸ್ ಮಾಡಬೇಕು. ಪ್ಲಸ್ 45 ಡಿಗ್ರಿ ಇದ್ದಿದ್ದನ್ನು -45 ಡಿಗ್ರಿಗೆ ಶಿಫ್ಟ್ ಮಾಡಿದರೆ ಡೈರೆಕ್ಷನ್ ಆಫ್ ರೊಟೇಷನ್ನು ರಿವರ್ಸ್ ಆಗುತ್ತೆ. ಈ ಬ್ರಷ್ ಆಕ್ಸಿಸನ್ನು ಬದಲಾಯಿಸೋದು ಹೇಗೆ? ರಿಪಲ್ಷನ್ ಮೋಟ್ರ್ಗಳಲ್ಲಿ ರಾಕರ್ ಆರ್ಮ್ ಅಂತೇಳಿ ಹೊರಗಡೆ ಕೊಟ್ಟಿರ್ತಾನೆ, ಅದಕ್ಕೆ ಹ್ಯಾಂಡಲ್ ಮೆಕ್ಯಾನಿಸಮ್ ಇರುತ್ತೆ, ಅದು ಬ್ರಷ್ ಜೊತೆ ನೇರ ಕಾಂಟ್ಯಾಕ್ಟ್ ಇರುತ್ತೆ. ಆ ಕೈನಲ್ಲಿ ನಾವು ಅದರ ಆ್ಯಂಗಲನ್ನು ಶಿಫ್ಟ್ ಮಾಡಬಹುದು. ಈ ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್. ರಿಪಲ್ಷನ್ ಮೋಟಾರ್ ವೆರಿ ಸಿಮಿಲರ್ ಬೇರೆ ಎ ಸಿ ಸೀರೀಸ್ ಮೋಟರ್ಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ಹಾಗೆ, ಅಂದರೆ ಇಟ್ ಹ್ಯಾಸ್ ಹೈ ಸ್ಟಾರ್ಟಿಂಗ್ ಟಾರ್ಕ್ ಅಂಡ್ ಹೈ ಸ್ಪೀಡ್ ಅಟ್ ನೋ ಲೋಡ್. ನೋ ಲೋಡ್ನಲ್ಲಿ ಹೈ ಸ್ಪೀಡಲ್ಲಿ ಲೋಡ್ ಆಗುತ್ತೆ, ಸ್ಟಾರ್ಟಿಂಗ್ ಟಾರ್ಕ್ ಬಹಳ ಚೆನ್ನಾಗಿ ತಗೊಳುತ್ತೆ. ಯಾಕೆಂತಂದ್ರೆ ರಿಪಲ್ಸಿವ್ ಆಕ್ಷನ್ ಇರೋದ್ರಿಂದ ಎರಡು ಪೋಲ್ ನಡುವೆ ನೀವು ಸಿಮಿಲರ್ ಪೋಲನ್ನು ಕ್ರಿಯೇಟ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ರಿಪಲ್ ಆಗುತ್ತೆ, ತೆಗೆದು ಬಿಸಾಕುತ್ತೆ. ವೆರಿ ಗುಡ್ ಟಾರ್ಕ್. ಎರಡನೇದು ಸ್ಪೀಡ್ ವಿಚ್ ದ ರಿಪಲ್ಷನ್ ಮೋಟಾರ್ ಡೆವಲಪ್ಸ್ ಫಾರ್ ಎನಿ ಗಿವನ್ ಲೋಡ್ will depend upon the position of the brush. ಯಾವ ಪೊಸಿಷನ್ ಅಲ್ಲಿ ನಾವು ಬ್ರಷ್ ಇಟ್ಟಿದ್ದೀವೋ ಆ ಪೊಸಿಷನ್ಗೆ ಅನುಗುಣವಾಗಿ ಅದು ತಿರುಗುತ್ತೆ. ಮೂರನೇದು, ಇನ್ ಕಂಪ್ಯಾರಿಸನ್ ವಿತ್ ಅದರ್ ಸಿಂಗಲ್ ಫೇಸ್ ಮೋಟರ್, the repulsion motor has a high starting torque and relatively low starting current.
ಕಡಿಮೆ ಕರೆಂಟ್ ತಗೊಂಡು ಹೈಯೆಸ್ಟ್ ಸ್ಟಾರ್ಟಿಂಗ್ ಅನ್ನ ಕೊಡುತ್ತೆ. ಈ ಮೂರು ದ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಫ್ ದಿ ರಿಪಲ್ಷನ್. ಈಗ ರಿಪಲ್ಷನ್ ಮೋಟರ್ನ ಟೈಪ್, ದೇರ್ ಆರ್ 3 ಮೇಜರ್ ಟೈಪ್. ಒಂದು ಕಾಂಪನ್ಸೇಟೆಡ್ ರಿಪಲ್ಷನ್ ಮೋಟಾರ್, ಎರಡನೇದು ರಿಪಲ್ಷನ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್, ಮೂರನೇದು ರಿಪಲ್ಷನ್ ಇಂಡಕ್ಷನ್ ಮೋಟಾರ್. ಈಗ ಮೊದಲನೇದಕ್ಕೆ ಬರೋಣ, ಕಾಂಪನ್ಸೇಟೆಡ್ ರಿಪಲ್ಷನ್ ಮೋಟಾರ್. ಚಿತ್ರ ನೋಡ್ತಿದ್ದೀರಿ ನೀವು. ಈ ಇದರ ಸ್ಟೇಟಾರ್ ಸ್ವಲ್ಪ ಚೇಂಜ್ ಮಾಡಿದ್ದೇವೆ. ಏನ್ ಮಾಡಿದೆ ಇದರಲ್ಲಿ? ಇದರ ಸ್ಟೇಟರ್ ನಲ್ಲಿ 2 ವೈಂಡಿಂಗ್ ಅನ್ನು ಹಾಕಿದ್ದೀವಿ. ಒಂದು ಮೈನ್ ವೈಂಡಿಂಗು, ಇನ್ನೊಂದು ಜೊತೆನಲ್ಲಿ ಕಾಂಪನ್ಸೇಟೆಡ್ ವೈಂಡಿಂಗು ಅದೇ ಸ್ಲಾಟ್ ಅಲ್ಲಿ ಕೂರಿಸಿದ್ದೀವಿ. ಎರಡನೇದು ರೋಟಾರ್ ಆಫ್ ದ ಮೋಟಾರ್ ಹ್ಯಾವ್ ಎನ್ ಎಕ್ಸ್ಟ್ರಾ ಸೆಟ್ ಆಫ್ ಬ್ರಷ್. ನೀವು ನೋಡಿ, ಇದರಲ್ಲಿ ಎಕ್ಸ್ಟ್ರಾ ಸೆಟ್ ಆಫ್ ಬ್ರಷ್ ಅನ್ನು ಸೇರಿಸಿರ್ತಾರೆ ಬಿಟ್ವೀನ್ ಯೂಶುವಲ್ ಶಾರ್ಟ್ ಸರ್ಕ್ಯೂಟೆಡ್ ಬ್ರಷ್. ಏನು ಯೂಶುವಲ್ ಶಾರ್ಟ್ ಸರ್ಕ್ಯೂಟೆಡ್ ಬ್ರಷ್ ಇದೆ ಅವುಗಳ ಮಧ್ಯದಲ್ಲಿ 2 ಎಕ್ಸ್ಟ್ರಾ ಬ್ರಷ್ ಅನ್ನು ಹಾಕಿ, ಆ ಎಕ್ಸ್ಟ್ರಾ 2 ಬ್ರಷ್ನಿಂದ ಕಾಂಪನ್ಸೇಟ್ ವೈಂಡಿಂಗಿಗೆ ನಾವು ಇನ್ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ಇಷ್ಟ ವ್ಯತ್ಯಾಸ. ಅದಕ್ಕೆ ನಾವು ಕಾಂಪನ್ಸೇಟ್ ವೈಂಡಿಂಗ್ ಹಾಕೋದ್ರಿಂದ ಇದಕ್ಕೆ ಕಾಂಪನ್ಸೇಟೆಡ್ ರಿಪಲ್ಷನ್ ಮೋಟಾರ್ ಅಂತ ಕರಿತೀವಿ. ದ ಸ್ಟೇಟರ್ ಅಲ್ವಾ, ದ ಪರ್ಪಸ್ ಆಫ್ ಕಾಂಪನ್ಸೇಟೆಡ್ ವೈಂಡಿಂಗ್. ಯಾಕೆ ಹಾಕ್ತೀವಿ ನಾವು ಕಾಂಪನ್ಸೇಟೆಡ್ ವೈಂಡಿಂಗ್ ಅಂದ್ರೆ, ಇಟ್ ಇಂಪ್ರೂವ್ ದಿ ಪವರ್ ಫ್ಯಾಕ್ಟರ್ and have better speed regulation. This winding is wounded in the inner slot of the stator winding. Stator winding ನ ಒಳಗಿನ ಸ್ಲಾಟ್ ಗೆ ಇದನ್ನ ಹಾಕಿರ್ತೀವಿ, ಮತ್ತೆ ಆರ್ಮೇಚರ್ ಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಎರಡನೇದು ರಿಪಲ್ಷನ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್, RSIR motor. Sometimes the action of a repulsion motor is combined with that of a single phase induction motor to produce a repulsion start induction run motor. ಹಾಗಾಗಿ ಇದನ್ನ ರಿಪಲ್ಷನ್ ಸ್ಟಾರ್ಟ್ ಮೋಟಾರ್ ಅಂತಾನು ಕರಿತೀವಿ. ಕೆಲವು ಟೈಮ್ ನಲ್ಲಿ ಈ ರಿಪಲ್ಷನ್ ಮೋಟ್ರು ನಾರ್ಮಲ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಸ್ಟಾರ್ಟ್ ಆಗುವಾಗ ಅದು ರಿಪಲ್ಷನ್ ಆಕ್ಷನ್ ಎಲ್ಲ ಇರುತ್ತೆ, ಸ್ಟಾರ್ಟ್ ಆದ್ಮೇಲೆ ಅದು ಮಾಮೂಲಿ ಇಂಡಕ್ಷನ್ ಮೋಟರ್ ತರ ರನ್ ಆಗಿ. ಅದು ಹೆಂಗ್ ಮಾಡುತ್ತೆ? ಸಮ್ ಪ್ರೀ ಡಿಟರ್ಮೈನ್ಡ್ ಸ್ಪೀಡ್, ಒಂದು ಹಂತಕ್ಕೆ ಸ್ಪೀಡ್ಗೆ ಹೋದಾಗ ಇದು ಇಂಡಕ್ಷನ್ ಮೋಟರ್ ಅಂದ್ಮೇಲೆ ಸೆಂಟ್ರಿಫ್ಯೂಗಲ್ ಸ್ವಿಚ್ ಅನ್ನ ಅದರಲ್ಲಿ ಪ್ರೊವೈಡ್ ಮಾಡುತ್ತಾರೆ. ಈ ಮೋಟರ್ನ ಒಂದು ವಿಶೇಷ ಏನಂತ ಹೇಳಿದ್ರೆ ಸೆಂಟ್ರಿಫ್ಯೂಗಲ್ ಸ್ವಿಚ್ ಇರುತ್ತೆ. ಸೆಂಟ್ರಿಫ್ಯೂಗಲ್ ಸ್ವಿಚ್ ಈ ರಿಪಲ್ಷನ್ ವೈಂಡಿಂಗ್ ಇನ್ ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಒಂದು ಹಂತಕ್ಕೆ ದಾಟಿದ ತಕ್ಷಣ ಸ್ಪೀಡ್ ಅಂದ್ರೆ 70 to 80%. ಸೆಂಟ್ರಿಫ್ಯೂಗಲ್ ಸ್ವಿಚ್ ಈ ವೈಂಡಿಂಗ್ ಅನ್ನ, ಯಾವುದನ್ನ ರಿಪಲ್ಷನ್ ಮೋಟಾರ್ನ ಶಾರ್ಟ್ ಸರ್ಕ್ಯೂಟೆಡ್ ವೈಂಡಿಂಗ್ ಅನ್ನ ಏನ್ ಮಾಡುತ್ತೆ? ಅದು ಕಟ್ ಆಫ್ ಮಾಡುತ್ತೆ. The centrifugal device short circuit the commutator so that the machine then operates in a single phase induction motor. Single phase induction motor ತರ ಕೆಲಸ ಮಾಡುತ್ತೆ. ಇನ್ನು ಮೂರನೇದು ಮಾಮೂಲಿ ನಾವು ಈಗ ಹೇಳಿದ್ನಲ್ಲ ರಿಪಲ್ಷನ್ ಇಂಡಕ್ಷನ್ ಮೋಟರ್, ಹೆಚ್ಚಿರುವಂಥದ್ದು. ರಿಪಲ್ಷನ್ ಇಂಡಕ್ಷನ್ ಮೋಟಾರ್ ಹೈ ಸ್ಟಾರ್ಟಿಂಗ್ ಟಾರ್ಕ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಎಂಟೈರ್ಲಿ ರಿಪಲ್ಷನ್ ಆಕ್ಷನ್ ಒಳಗಡೆ. ವೆನ್ ರನ್ನಿಂಗ್ ಅಲ್ಲಿ it functions through the combination of induction motor and repulsion motor action. ಸ್ಟಾರ್ಟಿಂಗ್ ನಲ್ಲಿ ಇದು ರಿಪಲ್ಷನ್ ಮೋಟರ್ ಕೆಲಸ ಮಾಡುತ್ತೆ, ರನ್ನಿಂಗ್ ನಲ್ಲಿ ಎರಡರ ಕಾಂಬಿನೇಷನ್ ಆಕ್ಷನ್ ಅಲ್ಲೂ ಕೆಲಸ ಮಾಡುತ್ತೆ. ಹಾಗಾಗಿ 2 ವೈಂಡಿಂಗು ಸರ್ಕ್ಯೂಟ್ ನಲ್ಲಿ ಇರುತ್ತೆ. ಇದರಲ್ಲಿ ಸೆಂಟ್ರಿಫ್ಯೂಗಲ್ ಸ್ವಿಚ್ ಇರಲ್ಲ. ಹಾಗಾಗಿ ಇಟ್ ಹ್ಯಾಸ್ ಅ ವೆರಿ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ 3 ಮೇಜರ್ ಪಾಯಿಂಟ್ ಏನಂದ್ರೆ, ನೋ ಲೋಡ್ ಸ್ಪೀಡ್ ಆಫ್ ಎ ರಿಪಲ್ಷನ್ ಇಂಡಕ್ಷನ್ ಮೋಟಾರ್ ಇಸ್ ಎಬೌವ್ ದಿ ಸಿಂಕ್ರನಸ್ ಸ್ಪೀಡ್. ಸಿಂಕ್ರನಸ್ ಸ್ಪೀಡ್ಗಿಂತ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ರಿಪಲ್ಷನ್ ವೈಂಡಿಂಗಿನ ಕಾರಣಕ್ಕಾಗಿ. ಎರಡನೇದು, ಹವೆವರ್ ದ ಸ್ಪೀಡ್ ಅಟ್ ಫುಲ್ ಲೋಡ್ ಸ್ಲೈಟ್ಲಿ ಲೆಸ್ ದ್ಯಾನ್ ದಿ ಸಿಂಕ್ರನಸ್ ಸ್ಪೀಡ್. ಫುಲ್ ಲೋಡ್ಗೆ ಹೋದಾಗ ಅದರ ಸಿಂಕ್ರನಸ್ ಸ್ಪೀಡ್ ಸ್ಲೈಟ್ಲಿ ಕಡಿಮೆ ಆಗುತ್ತೆ, ಅಂದ್ರೆ ಇಂಡಕ್ಷನ್ ಮೋಟರ್ ಸ್ಪೀಡಿಗೆ ಬರುತ್ತೆ. ಮೂರನೇದು, ಸ್ಪೀಡ್ ರೆಗ್ಯುಲೇಷನ್ ಆಫ್ ದ ಮೋಟಾರ್ ಇಸ್ ಅಬೌಟ್ 6%. And fourth point, starting torque 2 to 2.25 to 3 times of the full load torque. ಐದನೇದು, ಬೀಯಿಂಗ್ ಫಾರ್ ಲಾರ್ಜ್ ಮೋಟರ್ಗಳಿಗೆ ಸ್ಟಾರ್ಟಿಂಗ್ ಕರೆಂಟು 3 to 4 times ಆಫ್ ಫುಲ್ ಲೋಡ್ ಕರೆಂಟ್ ಇರುತ್ತೆ. ಅಂಡ್ 6th ಪಾಯಿಂಟ್, ದಿಸ್ ಟೈಪ್ ಆಫ್ ಮೋಟಾರ್ ಇಸ್ ಯೂಸ್ಡ್ ಫಾರ್ ಅಪ್ಲಿಕೇಶನ್ ರಿಕ್ವೈರಿಂಗ್ ಹೈ ಸ್ಟಾರ್ಟಿಂಗ್ ಟಾರ್ಕ್. ಎಲ್ಲೆಲ್ಲಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ಬೇಕೋ ಅಂತ ಕಡೆ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ರನ್ನಿಂಗ್ ಸ್ಪೀಡ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಅಂದ್ರೆ
ಕಾನ್ಸ್ಟೆಂಟ್ ರನ್ನಿಂಗ್ ಸ್ಪೀಡ್ ಇಟ್ಕೊಂಡು ಹೈ ಸ್ಟಾರ್ಟಿಂಗ್ ಟಾರ್ಕ್ ಎಲ್ಲೆಲ್ಲಿ ಬೇಕಾಗುತ್ತಾ, ನಮ್ಮ ಪೆಟ್ರೋಲ್ ಪಂಪ್ ಇರ್ಬೋದು, ಎಲಿವೇಟರ್ಗಳಿರ್ಬೋದು, ಇಮಿಡಿಯೇಟ್ ಆಗಿ ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಮಾಡುವಂಥ ಜಾಗದಲ್ಲಿ ಇರ್ಬೋದು, ಅಂತ ಕಡೆ ಬಳಸ್ತೀವಿ. ಇದರ ಕಾಮನ್ ಸೈಜು 0.25 HP ಇಂದ 5 HP ವರೆಗೂ ಇರುತ್ತೆ.